ಮೆಟ್ರೋ ಪ್ರಯಾಣ ಇವತ್ತು ಜಾಸ್ತಿ ಆಗುತ್ತೆ, ನಾಳೆ ಜಾಸ್ತಿ ಆಗುತ್ತೆ ಅಂದುಕೊಂಡವರಿಗೆ ದರ ಏರಿಕೆ ಖಚಿತತೆಯ ಮಾಹಿತಿ ಸಿಗ್ತಾ ಇದೆ. ಪ್ರಯಾಣ ದರ ಏರಿಕೆ ಮಾಡೇ ಮಾಡ್ತೀವಿ, BMRCL ಹಠ. ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಏರಿಕೆ ಖಚಿತ. ಪ್ರಯಾಣ ದರ ಏರಿಕೆ ಮಾಡೇ ಮಾಡ್ತೀವಿ, BMRCL ಹಠ ಹಿಡಿದು ಕೂತಿದೆ. ಪ್ರಯಾಣಿಕರಿಗೆ ಹೊರೆ ಮಾಡಲು ಪಟ್ಟು ಹಿಡಿದ BMRCL ಶೀಘ್ರದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಏರಿಕೆ ಫಿಕ್ಸು. ರಿಲೀಫ್ ನಿರೀಕ್ಷೆಯಲ್ಲಿದ್ದ ಪ್ರಯಾಣಿಕರಿಗೆ ಹೊಸ ತರಹದ ಆಘಾತ. ಮತ್ತೆ ಶುರುವಾಗುತ್ತಾ ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ. ಈ ಹಿಂದೆ ನಿಗದಿಯಾಗಿದ್ದ 5% ಬದಲು ಪರಿಸ್ಥಿತಿಗೆ ಅನುಗುಣವಾಗಿ ಏರಿಕೆ. ಸಿಬ್ಬಂದಿ ವೇತನ, ನಿರ್ವಹಣಾ ವೆಚ್ಚ, ನೆಪವೊಡ್ಡಿ ದರ ಏರಿಕೆಗೆ ನಿರ್ಧಾರ. ಫೆಬ್ರವರಿ 9ರಿಂದ 5% ಪ್ರಯಾಣ ದರ ಏರಿಸಲು ಹೊರಟಿದೆ ಮೆಟ್ರೋ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ. ಬಳಿಕ ಕೇಂದ್ರ ಸರ್ಕಾರ ಸೂಚನೆಯಂತೆ ಪ್ರಯಾಣ ದರ ಏರಿಕೆಗೆ ತಡೆ. ಇದೀಗ ಮತ್ತೆ ಪ್ರಯಾಣ ದರ ಏರಿಕೆ ಮಾಡೋದಕ್ಕೆ ಹೊರಟ ಮೆಟ್ರೋ. ಮಾರ್ಚ್ನಿಂದ ಏರಿಕೆಯಾಗುತ್ತಾ ಮೆಟ್ರೋ ಪ್ರಯಾಣ ದರ ಏರಿಕೆ. ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಪ್ರಯಾಣ ದರ ಏರಿಕೆಗೆ ಅಷ್ಟು ಸಾಧ್ಯತೆ. ಶೀಘ್ರದಲ್ಲೇ ನಡೆಯಲಿರುವ BMRCL ಆಡಳಿತ ಮಂಡಳಿಯ ಸಭೆ, ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. BMRCL ಪಟ್ಟು ಮಾರ್ಚ್ನಿಂದ ಜೇಬಿಗೆ ಕತ್ತರಿ. ಮೆಟ್ರೋ ಪ್ರಯಾಣವನ್ನು ಪಾರ್ಲಿಮೆಂಟ್ನ ಯಾವ ಮೆಂಬರ್ಗಳು ಮಾಡೋದಿಲ್ಲ. ಇನ್ನು ಅಸೆಂಬ್ಲಿಯ ಯಾವ ಶಾಸಕನೂ ಕೂಡ ಮೆಟ್ರೋದಲ್ಲಿ ಓಡಾಡೋದಿಲ್ಲ. ಮೆಟ್ರೋದಲ್ಲಿ ಓಡಾಡೋದು ಯಾರು? ನನ್ನ ನಿಮ್ಮಂಥ ಸಾಧಾರಣ ವ್ಯಕ್ತಿಗಳು. ಇನ್ನು ಈ BMRCL ಇದರ ಮೇಂಟೈನ್ ಮಾಡೋದಕ್ಕೆ ನಮ್ಮ ಖಜಾನೆಯಲ್ಲಿ ದುಡ್ಡು ಸಾಕಾಗ್ತಾ ಇಲ್ಲ ಅನ್ನೋ ಸೋಗಿನ ಮುಖಾಂತರವಾಗಿ ಎಂಟ್ರಿ ಕೊಟ್ಟು ಪರಿಷ್ಕರಣೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಈ BMRCL ಅನ್ನು ನಿಯಂತ್ರಣ ಮಾಡೋದು ಯಾರು? 60% ಕೇಂದ್ರ, 40% ರಾಜ್ಯ. ಸರಿ ಬಿಡಿ, ಈಗ ಇತ್ತೀಚೆಗೆ 100% ಕೇಂದ್ರದ ಸುಪರ್ದಿಗೆ ಮೆಟ್ರೋ ಹೋಗಿದೆ. ನಿರ್ವಹಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ವಾ ಅನ್ನೋ ಒಂದು ಸಣ್ಣ ಪ್ರಶ್ನೆಗಳು ವ್ಯಕ್ತ ಆಗುತ್ತೆ ಅನ್ನೋ ಸಣ್ಣ ಪರಿಜ್ಞಾನ BMRCL ಇರಬೇಕಲ್ಲ. ಇನ್ನು ಪರಿಷ್ಕರಣೆ ಮಾಡೋದಕ್ಕೂ ಕೂಡ ಒಂದು ಪ್ರಾಧಿಕಾರಗಳಿರ್ತವೆ. ಸುಖ ಸುಮ್ಮನೆ ನಿಮಗೆ ಮನಸ್ಸಾದಾಗ ಬುಧವಾರಕ್ಕೊಂದು ಗುರುವಾರಕ್ಕೊಂದು ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಈ ಹಿಂದೆಯೂ ಕೂಡ ಮೆಟ್ರೋ ಪ್ರಯಾಣದ ದರ ಪರಿಷ್ಕರಣೆಯಾಗಿದೆ, ತಿದ್ದುಪಡಿಯಾಗಿದೆ, ದರ ಏರಿಳಿತಗಳು ಕಂಡಿದ್ದಾವೆ. ರಾಜ್ಯದಲ್ಲಿ ಆಟೋ ಪರಿಷ್ಕರಣೆಯಾಯಿತು, ದರ ಏರಿಕೆಯಾಯಿತು. ಅದಾದ ನಂತರ ಪುರುಷ ಪ್ರಯಾಣಿಕರ ದರ ಏರಿಕೆಯಾಯಿತು BMTC, KSRTC ಬಸ್ಗಳಲ್ಲಿ. ಈಗ ಮತ್ತೆ ಮೆಟ್ರೋ ದರ ಏರಿಕೆಯ ಬಿಸಿ. 2-5 ರೂಪಾಯಿ ಜಾಸ್ತಿ ಆದರೆ ಸಮಸ್ಯೆ ಏನು ಅಂತ ಕೇಳ್ಬೋದಾದರೆ, ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ ಮೆಟ್ರೋದಲ್ಲಿ. ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ಅನಿವಾರ್ಯ. ಮೆಟ್ರೋದಲ್ಲಿ ಪ್ರಯಾಣ ಮಾಡದಲೇ ಇದ್ದರೆ ಬೆಂಗಳೂರಿನ ಹೆದ್ದಾರಿಗಳಲ್ಲಿ ಬಿಡಿ, ಸಣ್ಣ ಸಣ್ಣ ರಸ್ತೆಯಲ್ಲೂ ಮನುಷ್ಯರಿಗೆ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಸೈತಾನ್ನಂತಹ ಟ್ರಾಫಿಕ್ಗಳು. ಸೊ ಹಾಗಾಗಿ ಮೆಟ್ರೋ ಪ್ರಯಾಣ ಅನಿವಾರ್ಯ. ಇನ್ನು ಜನರ ಅನಿವಾರ್ಯವನ್ನೇ ಬಂಡವಾಳ ಮಾಡ್ಕೋಬಾರ್ದಲ್ಲ. ಸೊ BMRCL ವಿರುದ್ಧ ಆಕ್ಷೇಪ ಮತ್ತು ಆಕ್ರೋಶ, ಅಸಮಾಧಾನಗಳು ವಿಸ್ಫೋಟಗೊಂಡಿದೆ. ಒಂದು ವೇಳೆ ಈ ಪರಿಷ್ಕರಣೆಯಿಂದ BMRCL ಕೈ ಬಿಟ್ಟರೆ ನಿಜಕ್ಕೂ ಕೂಡ ಪ್ರಯಾಣಿಕರಿಗೆ ಸಂತೋಷ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.